ಕಡೆ ನೋಡ್ತಾ ಇರೋಣ ಇದೆ ಹೊಂಗನೂರು ಕೆರೆ. ಇಂದ ಬೇಸಿಗೆಗಾಲದಲ್ಲಿ ಈ ತರ ಗ್ರೀನರಿ ಎಲ್ಲರೂ ಸಿಗ್ತದೆ ನಿಮಗೆ. ಬೆಂಗಳೂರಿಗೆ ಹೋಗ್ತಿರೋದೇ ಕಾಡ್ ರೋಡಿಂದ ಬಂದು ಬಿರಿಯಾನಿ ತಗೊಂಡಿದ್ದೀನಿ. ಸುಮ್ಮನೆ ಬಿಡಿ ಯಾರು ತಿಂತಾ ಇದ್ದೀನಿ ಬುಕ್ಬಿಟ್ಟು ಅಂತ ತಗೊಳ್ರಿ, ನೀವು ತಿನ್ರಿ. ನಮ್ಮ ಸ್ಕೂಲ್ ಇದು ಸ್ಕೂಲು ಅಂದರೆ ಅಲ್ಲಿ ಕಾಣಿಸ್ತೈತೆ ದೂರದಲ್ಲಿ, ಅದು ನಮ್ಮ ಸ್ಕೂಲ್ ಇದೆ. ಎಲ್ಲ ಫುಲ್ಲು ಹಳೆ ಸ್ಕೂಲ್ ಇತ್ತು, ಹೊಡೆದಾಗ್ಬಿಟ್ಟು ಹೊಸ ಸ್ಕೂಲ್ ಕಟ್ಬಿಟ್ಟವ್ರೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತು ಆಚಾರ್ ಮತ್ತೆ ಬಂದಿದ್ದೀನಿ. ಇಷ್ಟು ದಿನ ಎಲ್ಲೋಗಿದೆ ಅಂದ್ಕೊಂಡಿದ್ರಾ? ಎಲ್ಲೂ ಹೋಗಿರಲಿಲ್ಲ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತಿಂದ ಇನ್ಮೇಲೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಾನು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆನೇ ಇದ್ದು ನಾನು ಇವತ್ತು ಇಲ್ಲೇನು ಕಸ ಕಾಣಿಸ್ತೈತೆ ದೇವಸ್ಥಾನ ಹತ್ರ, ಇಲ್ಲಿ ಕಾಣಿಸ್ತಿರೋ ನಮ್ಮ ಮನೆ, ಇಲ್ಲಿ ಕಾಣಿಸ್ತಿರೋ ಕಸ ಎಲ್ಲನೂ ನಾನು ಅಲ್ಲಿಗೆ ಎತ್ತಾಕಬೇಕು. ಯಾಕಂದರೆ ಈ ಸೌದೆಗಳು ಹೋಯ್ತಲ್ಲ, ಈ ಸೌದೆ ಎಲ್ಲ ನಾನು ಎತ್ತಾಕೋತೀನಿ. ಮನೆಗೆ ನೀರಲ್ಲಿ ಉರಿ ಹಾಕೋಕ್ಕೆ ಸೌದೆ ಇರಲಿಲ್ಲ, ಹಾಗಾಗಿ ಇವಾಗ ಸೌದೆ ಹಾಕೊಡೋಣ. ಇಲ್ಲ ಆಯ್ತು ನೋಡ್ರಿ. ಯಪ್ಪ, ಈ ಕಡೆ ನೋಡ್ತಾ ಇರೋಣ ಇದೆ ಹೊಂಗನೂರು ಕೆರೆ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡಗೈತೆ ಈ ಕೆರೆ, ಚೆನ್ನಾಗೈತೆ ಕೆರೆ. ಒಂಥರ ಇದು ಯಾವ ಥರ ಐತೆ ನೋಡ್ರಿ. ಇಂದ ಬೇಸಿಗೆಗಾಲದಲ್ಲಿ ಈ ಥರ ಗ್ರೀನರಿ ಎಲ್ಲರೂ ಸಿಗ್ತದೆ ನಿಮಗೆ. ಏಕ ಮರಗಳು. ಇದು ಯಾವುದು ಬೇರೆ ರೋಡ್ ಅಲ್ಲ, ಇದು ಕಪಾಳ ಸಾತ್ನೂರು ರೋಡು. ನಮ್ಮ ಹೊಂಗನೂರಿಂದ ಅಮ್ಮಳೆ ದೊಡ್ಡಿ ಹೋಗುವಾಗ ಸಿಗ್ತದೆ. ಇಲ್ಲಿ ನೋಡ್ರಿ ಗುಡ್ಡೆ ಎಷ್ಟು ಚೆನ್ನಾಗೈತೆ. ಇದೆಲ್ಲ ಮಾವಿನಕಾಯಿ ಸೀಸನ್. ಈ ಮಾವಿನಕಾಯಿ ಸೀಸನಲ್ಲೇ ಎಲ್ಲ ಒಳ್ಳೆ ದುಡ್ಡು ಮಾಡ್ತಾರೆ ಅನ್ಕೊಬೇಡಿ. ಮಾವಿನಕಾಯಿ ಸೀಸನಲ್ಲಿ ರೈತರು ಕಷ್ಟ ರೈತರು ಗೊತ್ತು. ಏನು ಎಲ್ಲ ಕಾಯಿಗಳೆಲ್ಲ ಇನ್ನೇನು ಸ್ವಲ್ಪ ದಿನ ದಪ್ಪ ಆಯ್ತವೆ, ಆದರೆ ಅವಾಗ ರೇಟ್ ಇಳ್ದೋಗಿರ್ತದೆ. ಬೆಂಗಳೂರಿಗೆ ಹೋಗ್ತಿರೋದೇ ಕಾಡ್ ರೋಡಿಂದ. ಇಲ್ಲಿಂದ ಬೆಂಗಳೂರಿಗೆ ಹೋಗೋ ಗಂಟನೂ ಫುಲ್ ಇದೇ ಥರ ಮರಗಳು, ಇದೇ ಥರ ಇರ್ತದೆ. ಫುಲ್ ಎಂಜಾಯ್ ಮಾಡ್ಕೊ ಹೋಗೋಣ. ಕಂಟೆಂಟ್ಗಳು ಏನೂ ಇಲ್ಲ ನನಗೆ ಕಂಟೆಂಟ್ ಮಾಡೋಕ್ಕೆ, ಆದರೂ ಏನಾರು ಒಂದು ಕಂಟೆಂಟ್ ಹೊಸ್ದಾಗಿ ಹುಡಿಕೊಂಡು ಈಗ ಕ್ಯಾಮ್ರಾ ಎತ್ಕೊಂಡು ಕೈಲಿ ಹಿಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಸಿಗೋದು ಏನೋ ಒಂದು ಕಂಟೆಂಟು. ನಾವು ಈ ಕಂಟೆಂಟ್ ಮಾಡಬೇಕು ಅಂತಂದ್ರೆ ಏನು ಕಂಟೆಂಟೇ ಸಿಗೋದಿಲ್ಲ. ಅದಕ್ಕೆ ಇವತ್ತು ಕ್ಯಾಮ್ರಾ ಎತ್ಕೊಂಡು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಅದು ಬಿಡದಿಯಿಂದ ಹೋಯ್ತಾಯಿಲ್ಲ ನಾನು, ರಾಮನಗರ ಬಿಡದಿ ಅದ್ರ ಮೇಲೆ ಹೋಯ್ತಾಯಿಲ್ಲ ಬೆಂಗಳೂರಿಗೆ. ನಾನು ಹೋಯ್ತಾ ಇರೋದು ಇವತ್ತು ನಮ್ಮ ಕಬ್ಬಾಳ ಸಾತ್ನೂರು ರೋಡಲ್ಲಿ ಹೋಗ್ತಾಯಿದ್ದೀನಿ. ಅವು ಇಲ್ಲಿಂದ ಬಿ ವಿ ಹಳ್ಳಿಯಿಂದ ಉದಾರಹಳ್ಳಿ, ಬಸವನಹಳ್ಳಿ. ಇವಾಗ ಡೈಲಿ ಲಾಗ್ ಅಲ್ವಾ, ಯಾರು ಜಾಸ್ತಿ ನೋಡೋಲ್ಲ ವೀಡಿಯೋಸ್ನ. ಕಮ್ಮಿ ಅಂದರೆ ಒಂದು 10 ನಿಮಿಷ ನಿಮಿಷದಲ್ಲೆಲ್ಲ ವೀಡಿಯೋ ಮುಗಿಸ್ಬಿಡ್ತೀನಿ. ಇವಾಗ ಹೋಗಿ ನೋಡ್ರಿ ಯಾವ ಥರ ಗುಡ್ಡೆ ಐತೆ. ಗಾಡಿನೇ ಮೇಲೆ ಹೋಗೋದು. ಎಕ್ಸ್ಪಲ್ಸು, ಅಡ್ವೆಂಚರ್ ಬೈಕ್ಸು ಯಾವಾರು ಇದ್ದರೆ ಇಲ್ಲಿ ಪಕ್ಕ 100% ಆಫ್ ರೋಡಿಂಗ್ ಮಾಡೋದು. ಇಲ್ಲಿ ಸಕ್ಕದಾಗೈತೆ ನೋಡ್ರಿ, ಆರಾಮ್ಸಾಗಿ ಹತ್ತದ ಗಾಡಿ. ಅಂದರೆ ಒಂದು ಸ್ವಲ್ಪ ಮಧ್ಯ ಕಿರ್ದ ಜಾಸ್ತಿ. ಈ ಕಡೆ ಇರಲಿ, ಈ ಕಡೆನೇ ಚೆನ್ನಾಗೈತೆ. ಹೇಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಕಡೆನೇ ಚೆನ್ನಾಗತ್ತೆ ಹೋಗೋದು. ಇಲ್ಲಿ ನೋಡಿ ನಮ್ಮ ಬಾಸ್ ಫೋಟೋ. ಇವಾಗ ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ನಮ್ಮ ಮನೆಯಲ್ಲಿ, ಬೆಂಗಳೂರಲ್ಲಿರೋ ಮನೇಲಿ ಯಾರೂ ಇಲ್ಲ, ಎಲ್ಲ ಹೊಂಡೋಗವ್ರೆ. ನಮ್ಮ ಸಂಬಂಧಿಕರು ಎಲ್ಲರೂ ತುಂಬ್ಕೊಂಡೋಗವ್ರೆ. ಅರ್ಧ ದಾರಿಗೆ ಹೊಂಡೋಗಿದ್ದೆ ನಾನು. ಆಗ ಆಲ್ಮೋಸ್ಟ್ ಬಿ ವಿ ಹಳ್ಳಿ ಬಿಟ್ಟು ಕೊತ್ನೂರು ಗಂಟೆ ಹೊಂಟೋಗಿದ್ದೆ. ತಿರ್ಗಿಸ್ಕೊಂಡೆ ನಾನು, ಬೇಜಾರಾಯ್ತು. ನಾನು ಲಿಗಂಡು ರೋಗಲ್ ತಂದ್ಕೊಂಡೆ ಹೋಯ್ತಾಯಿದ್ದೆ. ಅದು ನೋಡಿದ್ರೆ ಆ ಕಡೆಯಿಂದ ಹೋಗ್ದಿರೋಂಗೆ ಮಾಡ್ಬಿಡ್ತು. ಈಗ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಗಾಡಿ ತಿರುಗಿಸ್ಕೊಂಡು ಇವಾಗ ಹೊಂಗನೂರಿಗೆ ಬಂದು ಬಿರಿಯಾನಿ ತಗೊಂಡಿದ್ದೀನಿ. ಇವಾಗ ಹೋಗಿ ಫಸ್ಟು ಫ್ರೆಶ್ ಆಗಿ ಬಿರಿಯಾನಿನ ಬ್ಯಾಟಿಂಗ್ ನೋಡ್ಬಿಟ್ಟು ನೆಕ್ಸ್ಟು ಮುಂದಿನ ನೋಡೋಣ. ಕೆರೆ ಐತೆ,
ಆ ಕೆರೆ ಹತ್ರ ಒಡೆಂಗೆಮ್ಮನ ದೇವಸ್ಥಾನ ಅಂತ ಒಂದು ಐತೆ. ಆ ದೇವಸ್ಥಾನ ಹತ್ರ ಹೋಗಿ ಇವಾಗ ಬಿರಿಯಾನಿ ತಿನ್ನೋಣ ಬನ್ನಿ. ಇವಾಗ ಕೆರೆಗೆ ಎಂಟ್ರಿ ಅದು. ಇದು ನಮ್ಮೂರ ಕೆರೆ ನೋಡಿ. ಆ ಕಡೆ ಎಲ್ಲ ದೊಡ್ಡ ಕೆರೆ ಇದ್ದದ್ದು, ಆ ಕಡೆ ಎಲ್ಲ ಹೊಂಗೆ ತೋಪ ಹಾಕ್ಬಿಟ್ಟವ್ರೆ, ಹೊಂಗೆ ಮರಗಳು ಜಾಸ್ತಿ. ಇದಿಷ್ಟು ಕೆರೆ ಅಲ್ಲ, ಇಲ್ಲಿ ನೋಡ್ರಿ ಅಲ್ಲಿ ಗಂಟ ಅಲ್ಲಿ ದೂರದ ಕಾಣಿಸ್ತೈತಲ್ಲ ಒಂದು ಮನೆಗಳು, ಅಲ್ಲಿ ಗಂಟನೂ ಕೆರೆಗಳು ಇವು. ಸುಮಾರು 750 800 ಎಕರೆ ಐತೆ ಇದು ಅಂದಾಜು, ಅಷ್ಟು ದೊಡ್ಡ ಕೆರೆ ಇದು. ಬಿಸಿಲು ಬೀಳ್ತಾರ ಕತ್ಕೂ ಹೊಂಗೆ ಮರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಗೊತ್ತಾ. ಇವಾಗ ನಾ ಊಟ ಮಾಡೋ ಸ್ಪಾಟ್ ಇದೇನೆ. ಯಾವಾಗಲೂ ಇಲ್ಲೇ ತಿನ್ನೋದು, ಇವತ್ತಂತಲ್ಲ. ನಾನ್ ವೆಜ್ ತಗೊಬಂದ್ರೆ ಅದೇ ಜಾಗದಾಗ ಕುತ್ಕೊ ತಿನ್ನೋದು. ಇವಾಗ ಇಲ್ಲಿ ಹೋಗಿ ಬಿರಿಯಾನಿ ತಿನ್ನೋಣ. ಯಪ್ಪ ಇವಾಗ ಬಿರಿಯಾನಿ ತಿನ್ನೋಣ. ಬರೀ ನಾನು 5-6 ದಿನದಿಂದ ಬರೀ ಚಿಕನ್ ಮಟನ್ ತಿಂದು ಮೊಗ್ಚೀಟ್ ಹೊಡೆದ್ಬಿಟ್ಟದೆ. ಯಾರೂ ಚಿಕನ್ ಮೇಲೆ ಆಸೆ ಹೋಗಲಿಲ್ಲ. ನನಗೆ ಚಿಕನ್ಗಿಂತ ಮಟನ್ ಜಾಸ್ತಿ ಇಷ್ಟ. ಕಣ್ಣೆ ಸುಮ್ಮಬೇಡಿ ಯಾರು, ತಿಂತಾಯಿದ್ದೀನಿ ಬುಟ್ಬಿಟ್ಟು ಅಂತ. ತಗೊಳ್ರಿ, ನೀವು ತಿನ್ನಿರಿ. ನಾನು ತಿಂದರೆ ನೀವು ತಿನ್ನಂಗೆ, ಅದಕ್ಕೆ ನೀವು ತಿನ್ಬೇಡಿ. ಮತ್ತು ಈಗ ನಾಷ್ಟ ಮಾಡಿಬಿಟ್ಟು ಮುಂದೆ ಸಿಗ್ತೀನಿ. ಅಂದರೆ ವೀಡಿಯೋ ಕ್ಲೋಸ್ ಮಾಡ್ತಾರೆ, ಕಂಟಿನ್ಯೂ ಮಾಡ್ತೀನಿ. ನಾಷ್ಟ ಮಾಡ್ಕೊಬಿಡ್ತೀನಿ. ವೀಡಿಯೋ ಮಾಡ್ಕೊಂಡು ನಾಷ್ಟ ತಿಂದರೆ ವೀಡಿಯೋ ಲಾಂಗ್ ಆಗೋಗ್ತದೆ. ಊಟ ಮಾಡಿ ಬರ್ತೀನಿ. ಇವಾಗ ಊಟ ಮಾಡಾಯಿತು, ಮತ್ತೆ ಹೊಂಗೂರಿಗೆ ಹೋಗ್ತಾ ಇದ್ದೀನಿ. ಹೊಂಗೂರಿಗೆ ಹೋಗುವಾಗ ಏನೋ ಮಾತಾಡ್ಬಿಟ್ಟೆ. ಇರಲಿ, ಇಲ್ಲಿ ನೋಡ್ರಿ ಯಾವ ಥರ ಐತೆ ಎಲ್ಲ ನಮ್ಮ ಕಡೆ. ಇಲ್ಲೇ ಇದು ಕೆರೆ, ಇಲ್ಲಿ ಕಾಣಿಸ್ತಾ ಇದು ಕೆರೆ. ಇಲ್ಲಿ ಭತ್ತ, ಕೆರೆಯಿಂದ ನೀರು ಹಾಕೋತಾರೆ, ಭತ್ತ ಬೆಳ್ಕೋತಾರೆ. ಹಂಗೇನೆ ಜಾಬಲ್ಲಿ ₹1 ಇಲ್ಲ, ಆದರೂ ದುಡ್ಡದೇನು ಖುಷಿಲೇ ಓಡಾಡ್ತಾ ಇರ್ತೀವಿ. ಬೆಳಿಗ್ಗೆ ಎದ್ದು ಗಾಡಿ ಎತ್ತಿ ಸ್ಟಾರ್ಟ್ ಮಾಡಿದ್ರೆ ಮುಗೀತು, ದುಡ್ಡೆಲ್ಲ ಅಡ್ಜಸ್ಟ್ಮೆಂಟ್ ಆಯ್ತಾ ಇರ್ತದೆ. ಇವತ್ತೊಂದು ದಿವಸ ಇಲ್ಲಿ ಹೋಗ್ಬೇಕೆ ಹೊಂಟೋಯ್ತೀವಿ. ನಾವೊಂಥರ ಜಾಲಿ. ನಾವು ಬೇಜಾರು ಏನಂದರೆ ನಾನು ನಿಮ್ಗೆ ಏನೇನೋ ಬೆಂಗಳೂರಿಗೆ ಹೋಗೋ ಏನೇನೋ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ದುರದೃಷ್ಟ ಬೆಂಗಳೂರೇ ಕ್ಯಾನ್ಸಲ್ ಆಗೋಯ್ತು. ಆದರೂ ಪರವಾಗಿಲ್ಲ, ನೆಕ್ಸ್ಟು ಇನ್ನು ನಾಳೆನೂ ಹೋಗ್ಬೇಕು ಬೆಂಗಳೂರಿಗೆ. ಇವತ್ತಿಲ್ಲ, ನಾಳೆ ಹೋಗ್ತೀನಿ ಬೆಂಗಳೂರಿಗೆ. ಇವತ್ತು ಕ್ಯಾನ್ಸಲ್ ಆಯಿತು ಅಂದರೆ ನಾಳೆ ಹೋದಾಗ ನಿಮ್ಗೇನೋ ಒಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ. ಇಲ್ಲಿ ನೋಡ್ರಿ ನಮ್ಮ ಕೆರೆ ಇದು. ಈ ಕೆರೆ ಸುಮಾರು ಜನ ಸತ್ತೋಗೋರೆ, ಸೂಸೈಡೇ ಮಾಡ್ಕೊಬಿಡೋರು ಸುಮಾರು ಜನ. ಅದರಲ್ಲಿ ಕುಡ್ದುಬಿಟ್ಟು ಬಿದ್ದರೆ ಜಾಸ್ತಿ. ನೋಡ್ರಿ ನಮ್ಮ ಸ್ಕೂಲ್ ಇದು ಹೆಂಗಾಯ್ತು ನೋಡ್ರಿ, ಎಷ್ಟು ಶುದ್ಧ ಆಯ್ತು ಸ್ಕೂಲು. ನಾನು ಓದಿ ಸ್ಕೂಲು ಅಂದರೆ ಅಲ್ಲಿ ಕಾಣಿಸ್ತೈತೆ ದೂರದಲ್ಲಿ, ಅದು ನಮ್ಮ ಸ್ಕೂಲ್ ಇದೆ. ಎಲ್ಲ ಫುಲ್ಲು ಹಳೆ ಸ್ಕೂಲ್ ಇತ್ತು, ಹೊಡೆದಾಗ್ಬಿಟ್ಟು ಹೊಸ ಸ್ಕೂಲ್ ಕಟ್ಬಿಟ್ಟವ್ರೆ. ನಾನು ಮಿಸ್ಗೆ ಹೊಡೆದ್ಬಿಟ್ಟಿದ್ದೆ ಸ್ಕೂಲಲ್ಲಿ ಓದುವಾಗ, ಅದಕ್ಕೆ ನನ್ನ ಫೇಲ್ ಮಾಡಿಬಿಟ್ಟಿದ್ರು. ಆದರೂ ತಲೆ ಕೆಡಿಸ್ಕೊಳ್ಳೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನೂ ಇಲ್ಲ. ನಾಳೆ ಹೊಸ ಕಂಟೆಂಟ್ ಜೊತೆ ಫುಲ್ ಅಡ್ವೆಂಚರ್ ಆಗಿರೋ ಒಂದು ಒಳ್ಳೆ ಎಪಿಸೋಡ್ನ ಎತ್ಕೊಬತ್ತೀನಿ. ನಾಳೆ ಎಪಿಸೋಡು ಏನೋ ಎತ್ಕೊಬತ್ತೀನಿ. ಇವತ್ತು ಇಲ್ಲಿಗೆ ಡೇನ ಎಂಡ್ ಮಾಡ್ತಾಯಿದ್ದೀವಿ. ಈ ಬೆಳಗ್ಗೆ ಎಲ್ಲಿ ನಾಷ್ಟ ತಿಂದೆ ಅಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ಜ್ಯೂಸ್ ಕುಡ್ಕೊಂಡು ಕುರ್ಕುರೆ ತಿನ್ಕೊಂಡು ಇಲ್ಲೇ ಪಾಚ್ಕೋತೀವಿ. ಬೆಳಗ್ಗೆ ಹೊಸ ಕಂಟೆಂಟ್ ಜೊತೆ ಬರ್ತೀನಿ. ನಿಮ್ಗೆ ಯಾವ್ದಾದ್ರು ಕಂಟೆಂಟ್ ಬೇಕು ಅಂದರೆ ನಾಳೆ ಮೆಸೇಜ್ ಹಾಕಿರಿ, ನಾಳೆ ನಾನು ಕಂಟೆಂಟ್ ಮಾಡಾಕ್ತೀನಿ. ಬಾಯ್.